ಹಾಯ್ ಗೈಸ್, ನಮಸ್ಕಾರ. ಇದು ಒಂದು ರಿಯಲ್ ಇನ್ಸಿಡೆಂಟು ಆಗಿರೋದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ. ಅದನ್ನು ನಾನು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ನಿನ್ನೆ ಅಲ್ಲ ಮೊನ್ನೆ ಅವರು ರಾಜರಾಜೇಶ್ವರಿ ಡಿಲಿವರಿಗೆ ಹೋಗಿದ್ರು. ನಾನು ಹೇಳಿದೆ ತಾನೇ ನಾನು ಹೋಗಿದ್ದೆ ಅಂತಂದ್ಬಿಟ್ಟು ಡಿಲಿವರಿಗೆ ಹೋಗಿದ್ರು. ಆ ಅಮ್ಮಗೆ 9 months ಆಗಿ ಒಂದು 3-4 days ಆಗಿತ್ತು. ಅವ್ರಿಗೆ ಡೆಲಿವರಿಗೆ ಕರ್ಸ್ಕೊಂಡು ಡೆಲಿವರಿ ಮಾಡಿಸಿದ್ರು. ಡೆಲಿವರಿ ಮಾಡಿಸಾದ್ಮೇಲೆ ನಾರ್ಮಲ್ ಡೆಲಿವರಿ ಆಗಿದೆ ಗೈಸ್. ನಾರ್ಮಲ್ ಡೆಲಿವರಿ ಆಗಿದೆ. ಪಾಪಕ್ಕೆ ತಂದು ಕೊಟ್ಟರು ಹೊರಗಡೆ. ಅದಾದಮೇಲೆ ಈಗ ಏನಂದರೆ ಬಾಣಂತಿ ಅಂದರೆ ಯಾರು ಇದು ಮಾಡಿರ್ತಾರಲ್ಲ, ಅದೇ ಪ್ರೆಗ್ನೆನ್ಸಿಗೆಲ್ಲ ಮಾಡಿಕೊಂಡು ಇದು ಮಾಡ್ಕೊಂಡಿರ್ತಾರಲ್ಲ ಡಾಕ್ಟ್ರು, ಅವರು ಆಯ್ತು ಈಗ ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿದ್ರು ಡಾಕ್ಟ್ರು. ಅದಾದಮೇಲೆ ಈಗ 1 hour ಆಯಿತು, ½ an hour ಆಯಿತು, 2 hours ಆಯಿತು, 3 hours ಆಯಿತು. ಇನ್ನು ಪಾಪು ಕೈಯಲ್ಲಿ ಕೊಟ್ಟಿದ್ದಾರೆ. ಆದರೆ ಯಾರು ಡೆಲಿವರಿ ಮಾಡಿದ್ದಾರೆ ಬಾಣಂತಿ ಇನ್ನೂ ಕಳಿಸಿಲ್ಲ ಜನರಲ್ ವಾರ್ಡಿಗೆ. ಕೇಳಿದ್ರೆ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಹಾಗೆ ಹಿಂಗೆ ಅಂತ ಹೇಳಿದ್ರು. ನೋಡಿದ್ರೆ ವೇಟ್ ಮಾಡಿದ್ರು 4 hour ಆಯಿತು ಗೈಸ್, ಆದರೂ ಕಳಿಸಿಲ್ಲ. ಆಮೇಲೆ ಹೇಳ್ತಾ ಇದ್ದಾರೆ ಅವ್ರಿಗೆ ಸ್ಟಿಚಿಂಗ್ ಮಾಡೋಕ್ಕಲ್ಗೆ, ಹೊಲಿಗೆ ಹಾಕೋಕ್ಕಲ್ಗೆ ಹೊಲಿಗೆ ಕೂತ್ಕೊಂಡಿಲ್ಲ ಅಂತೆ. ಬ್ಲಡ್ ಫ್ಲೋ ಜಾಸ್ತಿ ಆಗ್ತಿದೆ, ಆ ಕಾರಣಕ್ಕೆ ಅವ್ರಿಗೆ ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಇವ್ರ ಹಸ್ಬೆಂಡ್ ಏನು ಮಾಡಿದ್ರು ಗೊತ್ತಾ, ಅವ್ರಿಗೆ ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತಾಗಿಲ್ಲ. ಆಮೇಲೆ ಸೀದಾ ಆಪ್ರೇಷನ್ ಮಾಡಲು ಹೋಗಿ ಟ್ರೈ ಮಾಡಿದ್ರು, ಅದಕ್ಕೂ ಬಿಟ್ಟಿಲ್ಲ ಅವರು. ಆಮೇಲೆ ಹೇಳ್ತವ್ರೆ ಅವ್ರ ಬ್ಲಡ್ ಫ್ಲೋ ಜಾಸ್ತಿ ಆಗಿಬಿಟ್ಟಿದೆ, ಅವ್ರಿಗೆ ಆಪ್ರೇಷನ್ ಮಾಡಬೇಕಂತೆ. 4 hour ಆದಮೇಲೆ, ಈಗ 4 hour ತನಕ ಅವ್ರ ಬ್ಲಡ್ ಎಷ್ಟು ಹೋಗಿರ್ಬೋದು ಲೆಕ್ಕ ಹಾಕ್ಕೊಳ್ಳಿ ಗಾಯ್ಸ್. ಅದಕ್ಕೆ ಹೇಳೋದು, ನೀವು ಹೋಗ್ಬಿಟ್ಟು ನೋಡಾದ್ಮೇಲೆ ಏನಾಗಿದೆ ಏನಿಲ್ಲ ಅಂತ ಕೇಳಿರಿ ಡಾಕ್ಟರ್ಗೆ. ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ನಾನು ಯಾರ್ಯಾರು ರಾಜರಾಜೇಶ್ವರಿ ಹಾಸ್ಪಿಟಲ್ಗಾಗಲಿ ಬೇರೆ ಹಾಸ್ಪಿಟಲ್ಸ್ಗಾಗಲಿ ಯಾರೇ ಇರಲಿ ಹೋಗಿ ಫಸ್ಟ್ ಕೇಳಿ. ಇದಾದಮೇಲೆ ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಹೇಳ್ತೀನಿ ಅವ್ರ ಜೊತೆಗೆ ಏನಾಯ್ತು ಅಂದ್ಬಿಟ್ಟು. ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.